ಹಾಯ್ ಗಾಯ್ಸ್, ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಬೇವು ಬೆಲ್ಲ ತಿಂದ್ಬಿಟ್ಟು ಎಲ್ಲರೂ ಒಳ್ಳೆ ಮಾತಾಡೋಣ. ಸೊ ಇವತ್ತು ಗುರುವಾರ, ಆ್ಯಕ್ಚುಲಿ ರಾಯರ ಪೂಜೆನೂ ಗುರುವಾರ ದಿನ, ಅದು ಮತ್ತು ಯುಗಾದಿ ಹಬ್ಬ ಕೂಡ ಗುರುವಾರ ಬಂದಿದೆ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ನ್ಯೂ ಇಯರ್ ಕೂಡ ಗುರುವಾರ ಬಂದಿತ್ತು. ಹಬ್ಬ ನಮಗೆ ಮೇಯ್ನ್ ಹಬ್ಬ ಬಂದುಬಿಟ್ಟು ಯುಗಾದಿ, ಹೊಸ ವರ್ಷ. ಸೊ ಇದು ಕೂಡ ಗುರುವಾರ ಬಂದಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಹಾಗೆ ನಮಗೂ ಒಳ್ಳೇದು ಮಾಡಲಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕು ಇವಾಗ, ಯಾಕಂದರೆ ಹಬ್ಬ ನಮ್ಮೂರಲ್ಲಿ ಯುಗಾದಿ ಹಬ್ಬ ಸ್ಪೆಷಲ್, ಹೋಗಲೇಬೇಕು. ನಾಗರು ಪೂಜೆ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಊರಲ್ಲಿ. ಸೊ ಹಾಗಾಗಿ ನಾವು ಊರಿಗೆ ಹೋಗಬೇಕು. ನಾವು ಇವತ್ತು ಬೇಗ 4 o'clock ಎದ್ಬಿಟ್ಟು ನಾನು ನಮ್ಮ ಸಿಸ್ಟರ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಎಲ್ಲ ಪ್ರತಿಯೊಂದು ಕಸ ಗುಡಿಸಿ, ಎಲ್ಲ ಹೊರಿಸಿ, ಪಾತ್ರೆ ಎಲ್ಲ ತೊಳೆದು, ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಎಲ್ಲ ಕೂಡ ಆಯಿತು. ಇನ್ನೇನು ನಮ್ಮ ಹಸ್ಬೆಂಡು ಒಂದು 6:30 ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಷ್ಟರೊಳಗೆ ನಾವು ಕೂಡ ರೆಡಿ ಆದ್ವಿ. ನೋಡಿ, ನನ್ನ ಮಗಳು ಕೂಡ ಆಲ್ರೆಡಿ ಸ್ನಾನ ಮಾಡಿ ರೆಡಿ ಆಗಿದೆ. ನಮ್ಮ ಚಿನ್ನಮ್ಮ ತೋರಿಸ್ತೀನಿ. ಫ್ರೆಶ್ಶಾಗಿ ಆಲ್ರೆಡಿ ಬೇಗ ಇದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗೈತೆ. ಸೇ ಹಾಯ್. ಗುಡ್ ಮಾರ್ನಿಂಗ್. ಹೇಳು, ವಿಶ್ ಮಾಡು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಪೂಜೆ ಕೂಡ ಆಯಿತು. ಅದು ಆ್ಯಕ್ಚುಲಿ ನಾನು ಮೇಲ್ಗಡೆ ಹಾಕಿರೋದು ಕನಕಾಂಬ್ರ. ನಿಮ್ಗೊಂಥರ ಬೇರೆ ಕಲರ್ ಕಾಣಿಸ್ತಾ ಇದೆ ಅನಿಸುತ್ತೆ, ತೋರಿಸ್ತೀನಿ. ಏನೇ ಊರಿಗೆ ಹೋದ್ರೂ ಮನೇಲಿ ಪೂಜೆ ಮಾಡಿ ಹೋದ್ರೇ ಒಂಥರ, ಯಾಕಂದರೆ ನಾವು ಇಲ್ಲೇ ಇರ್ತೀವಿ. ಸೊ ನಮ್ಮದು ಇದು ಮೇಯ್ನ್ ಮನೆಯೇ ಆಗುತ್ತೆ. ರಾಯರಿಗೆ ಸಿಂಪಲಾಗಿ ಪೂಜೆ ಕೂಡ ಆಯಿತು. ಗುರುವಾರ ತುಂಬ ಖುಷಿಯಾಗುತ್ತೆ ಇವತ್ತು. ಈ ವರ್ಷ ಗುರುವಾರ ಎಲ್ಲ, ಆ್ಯಕ್ಚುಲಿ ನನ್ನ ಮಗಳು ಬರ್ಡೇ ಗುರುವಾರ ಬಂದಿತ್ತು, ನ್ಯೂ ಇಯರು, ಆಮೇಲೆ ಯುಗಾದಿ ಹಬ್ಬ ಕೂಡ. ನಾನು ಕೂಡ ಬೇವು ಬೆಲ್ಲ ಇಟ್ಟಿದ್ದೀನಿ, ಸ್ವಲ್ಪ ಹಬ್ಬ ಅಲ್ವಾ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗೀತು. ಇನ್ನು ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಹೊರಡೋದಷ್ಟೇ. ತೋರಿಸ್ತೀನಿ ನಿಮಗೆ. ಹೂವು ಆ್ಯಕ್ಚುಲಿ ತುಂಬ ರೇಟ್ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಮಾವಿನ ಎಲೆ ಎಲ್ಲ ಕಟ್ಟಿದ್ದೀನಿ ತೋರಣ. ಸಿಂಪಲಾಗಿ ರಂಗೋಲಿ ಕೂಡ ಬಿಟ್ಟಿದ್ದೀನಿ. ತುಂಬ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಸುಮ್ಮನೆ ಒಂದು ಎಳೆ ಥರ ಬಿಡ್ತೀನಿ. ಮುಂಚೆ ಹಳೆ ಮನೇಲಿ ತುಂಬ ಬಿಡ್ತಾಯಿದ್ದೆ, ಬಟ್ ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಆ್ಯಕ್ಚುಲಿ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಊರಿಗೆ ಹೋಗಬೇಕು. ಮತ್ತು ನಾನು ರೆಡಿಯಾಗಿ ಹೋದ್ರೂ ಆ್ಯಕ್ಚುಲಿ ಕಾರಲ್ಲಿ ತುಂಬ ದೂರ ಅಲ್ವಾ, ಒಂದು 2.5 hour ಆಗುತ್ತೆ ನಮ್ಮೂರು. ಅದಕ್ಕೋಸ್ಕರ ಸ್ವಲ್ಪ ಸಿಂಪಲಾಗಿ ನನ್ನ ಮಗಳು ಕೂಡ ಇನ್ನೂ ಹೊಸ ಡ್ರೆಸ್ ಎಲ್ಲ ಹಾಕಿಲ್ಲ. ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಇದೆ. ಮುಂಚೆನೇ ಹೊಸ ಡ್ರೆಸ್ ಆಲ್ರೆಡಿ ಹಾಕಿ ಒಂದು ಸತಿ ಸುಮ್ಮನೆ ಹಾಕಿ ಇದು ಮಾಡಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸತಿ ರೆಡಿ ಆಗಬೇಕು, ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಸ್ವಲ್ಪ ಅಡುಗೆ ಎಲ್ಲ ಇರುತ್ತೆ. ಅದೆಲ್ಲ ಮುಗಿಸಿ ರೆಡಿ ಆದರೆ ಒಂದೇ ಸತಿ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇವತ್ತು ನಿಮಗೆ ನಮ್ಮೂರು ಕೂಡ, ನಮ್ಮ ಹಸ್ಬೆಂಡ್ ಊರು, ನಮ್ಮ ಹಸ್ಬೆಂಡ್ ಮನೆ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಹೋಗೋಷ್ಟರೊಳಗೆ ನಮ್ಮ ಅತ್ತೆ, ನಮ್ಮ ಅಕ್ಕವರೆಲ್ಲ ಮಾಡಿರ್ತಾರೆ ಪಾಪ. ಆದರೂ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದರೆ ಮುಗಿಸ್ಬಿಟ್ಟು ರೆಡಿ ಆದರೆ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ನಾನು ಹೋಗಿ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆದು ಎಲ್ಲ ತೋರಿಸ್ತೀನಿ. ನಾವು ನಾಗರು ಎಲ್ಲ ಹೇಗೆ ಮಾಡ್ತೀವಿ, ಆಮೇಲೆ ಮನೆಯಲ್ಲೇ ಎಲ್ಲ ಅಡುಗೆ ಥರ ಎಲ್ಲ ಅಡುಗೆನೂ ತೋರಿಸ್ತೀನಿ, ಯಾವ ಥರ ಮಾಡಿರ್ತಾರೆ ಅಂತ. ಮೇಯ್ನು ಕರಿಗಡುಬು, ಒಬ್ಬಟ್ಟು, ಅದೆಲ್ಲ ಸ್ವೀಟ್ ಇದ್ದೇ ಇರುತ್ತೆ. ಬನ್ನಿ, ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲನೂ ಚೆನ್ನಾಗಾಯಿತು, ಎಲ್ಲನೂ ಖುಷಿಯಾಯಿತು. ಬೇಗ ಎಲ್ಲ ಕೆಲಸನೂ ಮುಗೀತು. ಆಲ್ರೆಡಿ 6:30, ನಾವು 4 o'clock ಎದ್ದಿದ್ದಕ್ಕೆ ಸರಿ ಹೋಯ್ತು. ಎಲ್ಲ 4 o'clock ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ವಿ. ಜಸ್ಟ್ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಅವರು ಸ್ನಾನ ಮುಗಿಸ್ಕೊಂಡು ಹೊರಟ್ಬಿಡೋದಷ್ಟೇ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದ್ರು ಬೇರೆ ವೀಡಿಯೋಸ್ ಎಲ್ಲ ಬೇಕಂದರೆ ಹೇಳಿ, ನಾನಿನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಒಂದೇ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಅಷ್ಟೇ ಫ್ರೆಂಡ್ಸ್. ನಾವು ಹೊರಟ ಮೇಲೆ ಸಿಗ್ತೀನಿ, ಹೋಗ್ತಾ ಮಾತಾಡೋಣ. ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಮ್ದು ಆ್ಯಕ್ಚುಲಿ ಸ್ವಲ್ಪ ಇವತ್ತು ಬ್ಯಾಡ್ ಟೈಮೇ ಆಯಿತು. ನಮ್ಮದು ಕಾರ್ ಏನೋ ಸ್ವಲ್ಪ ಅದೇನೋ ಕೂಲಿಂಗ್ದು ನೀರೇನೋ ಲೀಕ್ ಆಗ್ತಾಯಿದೆ ಅಂತ ಮೊನ್ನೆಲ್ಲ ಸರ್ವಿಸ್ ಮಾಡ್ತಿದ್ರು. ಹಾಗಾಗಿ ಸ್ವಲ್ಪ ನೆಲಮಂಗಲದಲ್ಲಿ ಸೈಡಿಗೆ ಹಾಕ್ಕೊಂಡಿದ್ದೀವಿ. ಸೈಡಿಗೆ ಹಾಕ್ಕೊಂಡು ಅದನ್ನು ನೋಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು.
ಮತ್ತು ಗೊರಗುಂಟೆಪಾಳ್ಯ ಹೆಬ್ಬಾಳ ಏನೂ ಜಾಮೇ ಇರಲಿಲ್ಲ. ಆ್ಯಕ್ಚುಲಿ ಫ್ರೀಯಾಗಿತ್ತು, ಆರಾಮಾಗಿ ಅಲ್ಲಿ ಅಂಥ ಜಾಮ್ ಇರೋ ಕಡೆನೇ ಬೇಗ ಬಂದೆ. ಇಲ್ಲಿ ನೆಲಮಂಗ್ಲ, ಗೊರಗುಂಟೆಪಾಳ್ಯ ಇಲ್ಲ, ನೆಲಮಂಗ್ಲ ಫುಲ್ಲು ಜಾಮ್ ಅಂದರೆ ಫುಲ್ಲು ಜಾಮ್. ಆ್ಯಕ್ಚುಲಿ ನಾವು ಇಷ್ಟೊತ್ತಿಗೆ ದಾಬಸ್ಪೇಟೆ ಬಿಟ್ಟು ಒಂದು ಊರ್ಗೆರೆ ಹತ್ತತ್ರ ಹೋಗ್ಬಿಡ್ಬೋದಿತ್ತು. ನಮ್ಮೂರು ಸೈಡು ಫುಲ್ಲು ಜಾಮ್ ಆಗ್ಬಿಡಿ. ಎಷ್ಟು ವೆಹಿಕಲ್ ಅಂದರೆ ಇವತ್ತು ಹಬ್ಬ ಬೇರೆ ಅಲ್ವಾ, ಫುಲ್ಲು ವೆಹಿಕಲ್ಲು. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನಮ್ಮ ಹಸ್ಬೆಂಡು ಪಾಪ ಟಯರ್ಡಾಗಿ ಬಂದಿದ್ದರು. ಮತ್ತು ಇವಾಗ ಅಲ್ಲಿ ಒಂದು ಸತಿ ನಿಲ್ಲಿಸಿದ್ವಿ, ಮತ್ತು ಇಲ್ಲಿ ಕೂಡ ಒಂದು ಸತಿ ನಿಲ್ಲಿಸಿ ಅಲ್ಲಿ ವಾಟರ್ ಬಾಟ್ಲ್, ನಾವು ಜಾಸ್ತಿ ವಾಟರ್ ಬಾಟ್ಲು ತಂದಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಪಾಪುಗೆ ಅಂತ ಸ್ವಲ್ಪ ಒಂದು ಚಿಕ್ಕ ಬಾಟ್ಲ್ ತಂದಿದ್ದೆ. ಅದೇನೋ ವಾಟರ್ ಹಾಕ್ತಾರಲ್ಲ, ಅದೇನೋ ಲೀಕ್ ಆಗ್ತಾಯಿದೆ. ಮತ್ತು ತಿರ್ಗಾ ಅಲ್ಲಿ ಸ್ವಲ್ಪ ನಿಲ್ಲಿಸಿ, ನೆಲಮಂಗ್ಲಿಂದ ಹಿಂದೆ ನಿಲ್ಲಿಸಿ ಅಲ್ಲಿ 2 ವಾಟರ್ ಬಾಟ್ಲು ತೊಗೊಂಡು ಹಾಕೋದು. ಮತ್ತು ಅದು ಇನ್ನೂ ಸ್ವಲ್ಪ ಹಾಕಬೇಕೇನೋ. ನಮ್ಮ ಹಸ್ಬೆಂಡ್ ಈ ಪಾಪ ತಂದು 2 ಸತಿ ತರ್ತಾಯಿತ್ತು. ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು. ಖುಷಿಯಾಗಿ ಓಡ್ವಿ, ಯಾಕೆ ಇವತ್ತು ಡಿಸಪಾಯಿಂಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ವೆಹಿಕಲ್ ಅಂದಮೇಲೆ ಇವೆಲ್ಲ ಕಾಮನ್ ಇರುತ್ತೆ. ಬಟ್ ಇವತ್ತು ಅರ್ಜೆಂಟು ಪೂಜೆಗೆಲ್ಲ ಹೋಗಬೇಕಿತ್ತು. ನೋಡೋಣ, ಬೇಗ ರೆಡಿ ಅದೇನೋ ನೀರ್ದು ಲೀಕ್ ಆಗ್ತದೆ ಅಷ್ಟೇ. ಮೊನ್ನೆ ಎಲ್ಲ ಸರ್ವಿಸ್ ಮಾಡ್ತಿದ್ದೆ, ಪ್ರಾಬ್ಲಮ್ ಏನಿಲ್ಲ ಬೇರೆ. ಬಟ್ ಆದ್ರೂ ಈ ಜಾಮು ಈ ಥರ ಸ್ವಲ್ಪ ಇವಾಗ 10 ನಿಮಿಷ, ಕಾಲು ಗಂಟೆ, ಹಾಫ್ ಆನ್ ಅವರ್ ಲೇಟ್ ಆದರೂ ಲೇಟ್ ಆಗಿಬಿಡುತ್ತೆ. ನಾವು 9:30ಗೆ ರೀಚ್ ಆಗಬೇಕಿತ್ತು. ಆ್ಯಕ್ಚುಲಿ 7:45ಗೆ ನಾವು ಮನೆ ಬಿಟ್ವಿ. 9:30 ಎಷ್ಟೊತ್ತಿಗೆ ಆರಾಮಾಗಿ ರೀಚ್ ಆಗಿಬಿಡ್ತಿದ್ವಿ, ಎಲ್ಲೂ ಜಾಮ್ ಇಲ್ಲ ಅಂದಿದ್ದೆ. ಬಟ್ ಜಾಮ್ ಆಯಿತು. ನಮ್ಮ ಹಸ್ಬೆಂಡ್ನ ನೋಡಿದ್ರೆ ಪಾಪ ಅನಿಸ್ತೈತೆ. ಊರಿಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್, ಮನೆಗೆ ಹೋದ್ಮೇಲೆ. ಫ್ರೆಂಡ್ಸ್, ಇದು ಊರಿಗೆ ಹೋಗಿ ರೆಡಿ ಆದ್ವಿ. ಒಂದು ಫ್ಯಾಮಿಲಿ ಪಿಕ್ ತೊಗೊಂಡೆ ನಾನು. ತುಂಬ ಸ್ವಲ್ಪ ಮತ್ತು ಇದು ಎಲ್ಲ ನಮ್ಮ ಕಿಡ್ಡಸ್ದು ಫೋಟೋಸ್ ಅದು ಒಂದು ಹಾಗೆ ತೊಗೊಂಡು ಎಲ್ಲ ರೆಡಿ ಆದ್ವಿ ನಾವು. ಮತ್ತು ಇವಳು ನಮ್ಮ ಅಕ್ಕನ ಮಗಳು, ಅಂದರೆ ನಮ್ಮ ಭಾವ ಅವ್ರ ಮಗಳು ಅಭಿಜ್ಞಾ ಅಂತ. ಇವರು ನಮ್ಮ ಸಿಸ್ಟರ್ಸು, ವಾರ್ಗಿತ್ತಿಯರು ಅಂತಾರಲ್ಲ, ನಾವು 3 ಜನ ಆ್ಯಕ್ಚುಲಿ. ಮತ್ತು ಇಲ್ಲಿ ನಾಗರ ಪೂಜೆಗೆ ಹೋಗಿದ್ವಿ, ಅಲ್ಲಿ ಒಂದು ಫೋಟೋ ತೊಗೊಂಡೆ. ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮದು ಮನೆ ದೇವರು ರಂಗನಾಥ ಸ್ವಾಮಿ. ಮತ್ತು ನಾವು ತೋಟದಲ್ಲಿ ಕೂಡ ಪೂಜೆ ಮಾಡ್ತಾರೆ ಬೊಮ್ಮಪ್ಪಗೆ ಅಂತ, ಅಲ್ಲಿ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಒಂದು ಕ್ಲಿಪ್ ತೊಗೊಂಡು ಮನೆಗೆ ಬಂದಮೇಲೆ ನಾನು ನಮ್ಮ ಹಸ್ಬೆಂಡು ಒಂದು ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಳೋದು ಆ್ಯಕ್ಚುಲಿ ಕಡಿಮೆ. ನಾವು ಸುಮ್ಮನೆ ರೆಡಿ ಆಗಿಬಿಟ್ಟು ತೊಗೊಳೋಣ ಅಂತ ಸುಮ್ಮನೆ ಆಗಿಬಿಡ್ತೀವಿ. ಆಮೇಲೆ ಮತ್ತೆ ನೆನಪಿಸ್ಕೊಂಡು ತೊಗೊಂಡ್ವಿ. ಸಿಂಪಲಾಗಿ ರೆಡಿ ಆಗಿದ್ವಿ. ಅವರು ಪಂಚೆ ಹಾಕ್ಕೊಂಡಿದ್ರು, ಹೊಸ ಶರ್ಟ್ ತೊಗೊಂಡಿದ್ವಲ್ಲ, ಹಾಗಾಗಿ ನಾನು ಒಂದು ಫೋಟೋ ಮತ್ತು ನಮ್ಮ ಅಕ್ಕನ ಮಗಳದೊಂದು ಫೋಟೋ ತೊಗೊಂಡು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೇಟಾಯಿತು. 2:30 ಆಗಿಬಿಡ್ತು ಊಟ ಮಾಡೋ ಅಷ್ಟರೊಳಗೆ. ಅಲ್ಲಿ ನಾಗರಿಗೆ ಹೋಗಿದ್ವಿ, ಅಲ್ಲೆಲ್ಲ ನಾನೊಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ವರ್ಷ ಇವರೇ ನಮ್ಮ ಭಾವ, ಇವರು 2ನೇವರು, ನಮ್ಮ ಹಸ್ಬೆಂಡ್ ಅವರ ಅಣ್ಣ, ಅವರೆಲ್ಲ ಪೂಜೆ ಮಾಡ್ತಾರೆ. ಇವ್ರು ನೋಡಿ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಕ್ಕಳು, ನಮ್ಮ ಭಾವನ ಮಕ್ಕಳೆಲ್ಲ ಇದ್ದಾರೆ, ಅವರೇ ಪೂಜೆ ಮಾಡ್ತಾರೆ. ನಾವು ಲಾಸ್ಟಲ್ಲೆಲ್ಲ ಸುಮ್ಮನೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಸಿಂಪಲಾಗಿ ಮಾಡ್ತೀವಿ. ಅವರೆಲ್ಲ ಫಸ್ಟೆಲ್ಲ ಫಿನಿಷ್ ಮಾಡಿಬಿಡ್ತಾರೆ ಪೂಜೆನ. ಮಕ್ಕಳೆಲ್ಲ ಪೂಜೆ ಮಾಡಿದ್ರು ಸಹಿತ ಅವರೂ ಎಲ್ಲ. ನಾಗರ ಪೂಜೆ ಆ್ಯಕ್ಚುಲಿ ಮಾಡಬೇಕು, ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಅದು ಕಲಿಸಿದ್ರೆ ಇವಾಗಿಂದನೂ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದಲ್ಲೂ ಮಾಡ್ತಾರೆ ಮತ್ತು ಗೌರಿ ಹಬ್ಬದಲ್ಲೂ ಮಾಡ್ತಾರೆ. ಮತ್ತು ನಾನು ಕೂಡ ಪೂಜೆ ಮಾಡಿದೆ. ಅವರೆಲ್ಲ ಮಾಡಿದರು, ಸುಮ್ಮನೆ ಸಿಂಪಲಾಗಿ ನಾನು ಹೋಗೋದು ಗಡ್ಡಿ ಎಲ್ಲ ಬೆಳಗಿ ಮುಗಿಸ್ದೆ. ಗೌರಿ ಹಬ್ಬದಲ್ಲೂ ಕೂಡ ನಾಗರು ಮಾಡ್ತಾರೆ. ಇವರು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಗೌರಿ ಹಬ್ಬದಲ್ಲೂ ಮಾಡ್ತಾರೆ ಮತ್ತು ಯುಗಾದಿಯಲ್ಲೂ ಮಾಡ್ತಾರೆ. ಅದಕ್ಕೆ ಕಂಪಲ್ಸರಿ ನಾವು ಅವಾಗ ಊರಿಗೆ ಹೋಗಲೇಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ, ಹೊಲದ ಹತ್ರ ಹೋಗಿ ಅಲ್ಲಿ ಹಿರಿಯರಿಗೆಲ್ಲ ಪೂಜೆ ಮಾಡ್ತಾರೆ, ಎಡೆಲ್ಲ ಇಟ್ಬಿಟ್ಟು. ಮತ್ತು ಆ ತೋಟದಲ್ಲಿ ಕೂಡ ಪೂಜೆ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡೋ ಅಷ್ಟಕ್ಕೆ 3 o'clock 3:30 ಆಗಿಬಿಡ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಾಯಿತ್ತು. ನಾಗರ ಪೂಜೆ ಫಸ್ಟು ನಾಗರು ಮಾಡ್ತಾರೆ. ನಾಗರ ಪೂಜೆ ಮುಗಿಸಿದ ಮೇಲೆ ಮತ್ತು ದೇವಸ್ಥಾನ ಅದೆಲ್ಲ ಮಾಡ್ತಾರೆ. ಹಂಗೆ ವರ್ಷ ಮಾಡ್ಕೊಂಬಂದಿದ್ದಾರೆ. ಮತ್ತು ಇವಾಗ 2:30 ಆಯಿತು ಊಟ ಮಾಡೋಣ ಅಂತ ಸುಮ್ಮನೆ ನಾನೊಂದು ಕ್ಲಿಪ್ ತೊಗೊಂಡಿದ್ದೀನಿ. ಸ್ವಲ್ಪನೆಲ್ಲ ತಟ್ಟೆಗೆ ಇಟ್ಟು ಊಟಕ್ಕೆ ಬಡಿಸ್ತಾ ಇದ್ವಿ. ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸ್ಕೊಂಡಿದ್ರು. ಮೇಯ್ನ್ ಒಬ್ಬಟ್ಟು, ತುಪ್ಪ, ಹೆಸರುಬೇಳೆ, ಚಿತ್ರಾನ್ನ, ಬೋಂಡ, ಹಪ್ಳ, ಅನ್ನ ಸಾಂಬಾರು, ಒಬ್ಬಟ್ಟು ಸಾಂಬಾರು ಹುಡುಗರೆಲ್ಲ ತಿಂತಾಯಿದ್ರು. ತುಂಬ ಹಸ್ಕೊಂಡಿದ್ರು ಪಾಪ. ಹೆಂಗೆ ಮಾಡಿದ್ರು ಲೇಟೇ ಆಗುತ್ತೆ ಪಾಪ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇದು ನೆನ್ನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ನೈಟು ತುಂಬ 11:30 ಆಯಿತು. ಸೊ ಹಾಗಾಗಿ ಗೊತ್ತಲ್ಲ, ಟಯರ್ಡ್ ಆಗಿತ್ತು, ಮಾಡಲಿಕ್ಕಾಗಿಲ್ಲ.
ಅಂದರೆ ಆ್ಯಕ್ಚುಲಿ ಎಲ್ಲೂ ಟ್ರಾಫಿಕ್ ಜಾಮ್ ಇರಲಿಲ್ಲ, ಆರಾಮಾಗಿ ಸೇಫಾಗಿ ಬಂದ್ವಿ. ಬಟ್ ನಾವು ಹೊರಟಿದ್ದೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೇಟು, ಯಾಕಂದರೆ ಮಾರ್ನಿಂಗ್ ಹೋಗಿದ್ದು ಮತ್ತು ನೈಟ್ ರಿಟರ್ನು ಹಿಂದೆಯೇ ಬರಬೇಕಂದ್ರೆ ಒಂಥರ ಆಗುತ್ತಲ್ಲ. ಮತ್ತು ಯಾವತ್ತೂ ಅಷ್ಟೇ ನಾವು ಊರಿಗೆ ಹೋದರೆ ನೈಟ್ ಹೊರಡೋದಂತೂ ಲೇಟು, 9 o'clock 9:30 ಸಮಥಿಂಗ್, ಒಂದೊಂದು ದಿನ 10 o'clock ಕೂಡ ಆಗಿಬಿಡುತ್ತೆ. ಸ್ವಲ್ಪ ಟೈಮು ಅಲ್ಲೇ ಅಂದರೆ ಜಾಸ್ತಿ ರಜೆ ಹಾಕಿ ಹೋಗಲ್ಲ, ಸೊ ಹೋಗೋದೇ ಮಾರ್ನಿಂಗು, ಬರೋದು ಮತ್ತು ಆಲ್ರೆಡಿ ರಿಟರ್ನು. ಸೊ ಹಾಗಾಗಿ ನೈಟ್ ಸ್ವಲ್ಪ ಅಲ್ಲೇ ಇದ್ದು ಅಲ್ಲೇ ಇದ್ದು ಲೇಟಾಗಿ ಹೊರಡ್ತೀವಿ. ಲೇಟಾಗಿ ಬಂದಿರೋದ್ರಿಂದ ನಾನು ವೀಡಿಯೋ ಕಂಟಿನ್ಯೂ ಎಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಎದ್ದು ಹೇಳ್ತಾಯಿದ್ದೀನಿ. ನೆನ್ನೆ ಹಬ್ಬ ಎಲ್ಲ ಹೇಗಾಯಿತು ಅಂತ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ನಾನು ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ, ನಾನು ಅಂಥದ್ದೇನು ತಿಂದೇ ಇಲ್ಲ. ಅಷ್ಟೇ ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ, ಯಾಕೆ? ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮಂಥ ಬಿಗಿನರ್ಸ್ಗೂ ಸಪೋರ್ಟ್ ಮಾಡಿದರೆ ಅಲ್ವಾ ನಾವು ದೊಡ್ಡ ಯೂಟ್ಯೂಬರ್ಸ್ ಆಗೋದು ಒಂದಿನ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅದಾಗೋದು ಆ್ಯಕ್ಚುಲಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ? ಅದಕ್ಕೆ ನೀವು ದುಡ್ಡೇನು ಎಕ್ಸ್ಟ್ರಾ ಕಳ್ಕೊಳ್ಳಲ್ಲಲ್ವಾ? ಸಾರಿ, ಏನಾದರೂ ಅಂತೀನಿ ಅಂತ ಇಲ್ಲ, ತಮಾಷೆಗೆ ಹೇಳ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಿನ್ನೆ ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ನಾನು ನೈಟ್ ಊರಿಂದ ಏನೇನು ತೊಗೊಂಡು ಬಂದೆ. ಮತ್ತು ನಮ್ಮ ಅಮ್ಮ ಊರಿಗೆ ಹೋಗಿಲ್ಲ ನೈಟ್, ನಾವು ಲೇಟಾಯಿತು, ಅಲ್ಲೇ ಲೇಟಾಯಿತು. ಪಾಪ ನಮ್ಮ ಅಮ್ಮ ಕಾಲ್ ಮಾಡಿ ಕರೆದ್ರು, ನಾನು ಲೇಟ್ ಆಗುತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡಿಗೆ ಮತ್ತೆ ನೈಟ್ ಬಂದು ಮತ್ತೆ ನೈಟ್ ಕೆಲ್ಸಕ್ಕೆ ಹೋಗಬೇಕು, ಪಾಪ ರೆಸ್ಟೇ ಇರಲ್ಲ ಅವರಿಗೆ. ಅದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಗೊತ್ತಲ್ಲ, ಪಾಪ ಹೋಗುವಾಗೂ ಡ್ರೈವಿಂಗ್, ಮತ್ತು ನೆನ್ನೆ ನೈಟ್ ಡ್ರೈವಿಂಗ್ ಮಾಡ್ಕೊಂಡು ಬಂದರು ಮನೆಗೆ. ಇವಾಗ ಮತ್ತೆ ಮಾರ್ನಿಂಗ್ ನೆನ್ನೆ ಹೋದ್ವಿ, ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿದ್ರು, ತಿರ್ಗಿ ನೈಟ್ ಟ್ರಾವೆಲ್ ಮಾಡ್ಕೊಂಡು ಡ್ರೈವಿಂಗು, ಮತ್ತು ತಿರ್ಗಿ ನೈಟ್ ಮತ್ತೆ ತಿರ್ಗಿ ಕೆಲ್ಸಕ್ಕೆ ಹೋದರು. ರಜೆ ಹಾಕಿ ಅಂದರೆ ರಜೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಮಿಲ್ಕ್ ಡಿಪಾರ್ಟ್ಮೆಂಟ್ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ. ಆ್ಯಕ್ಚುಲಿ ಅವ್ರಿಗೆ ರಜೆನೇ ಸಿಗೋಲ್ಲ, ಯಾವ ಗೌರ್ಮೆಂಟ್ ಹಾಲಿಡೇ ಇಲ್ಲ ಅವರಿಗೆ, ಎಂಥದ್ದು ಇಲ್ಲ, ರಜಾ ಅಂದರೆ ಸಿಗೋಲ್ಲ. ಎಮರ್ಜೆನ್ಸಿ ಅಂದರೆ ಯಾರಾದರೂ ಎಕ್ಸ್ಟ್ರಾ ಅವರು ಇದ್ದರೆ ಮಾಡಲಿಕ್ಕೆ ಕೆಲಸದವರು, ಎಕ್ಸ್ಟ್ರಾ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ ಹಾಕ್ಕೋಬೋದು. ಅದು ಹೇಳಿದ್ರೂ ಏನಾದ್ರು ಪ್ರಾಬ್ಲಮ್ಸ್ಗಳು ಆಗಿರ್ತವೆ. ಸೊ ಹಾಗಾಗಿ ರಜಾ ಅಂತ ಹಾಕೋದೇ ಇಲ್ಲ ಪಾಪ ಅದು. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ಊರಿಂದ ನಮ್ಮ ಅತ್ತೆ ಎಲ್ಲ ಕೊಟ್ಟು ಕಳಿಸಿದ್ರು. ಸ್ವಲ್ಪ ಬಾಳೆಹಣ್ಣು ಮತ್ತು ಇದು ಅಕ್ಕಿ ರವೆ ಉಪ್ಪಿಟ್ಟು, ನಮಗೆ ಇದ್ರಲ್ಲಿ ತುಂಬ ಇಷ್ಟ. ಇನ್ನು ಸ್ವಲ್ಪ ಖಾರದ ಪುಡಿ ಮತ್ತು ಹಪ್ಪಳ ಕರೆದಿದ್ರಲ್ಲ, ಅದು ನನ್ನ ಮಗಳಿಗೆ ಇಷ್ಟ ಅಂತ. ಆಮೇಲೆ ಇದು ಮಾವಿನಕಾಯಿನೂ ಚಿಕ್ಕದಿತ್ತು, ಬಟ್ ಆದರೂ ಇವಾಗ ಚೆನ್ನಾಗಿರುತ್ತೆ. ಚಿತ್ರಾನ್ನ ಮತ್ತು ಚಟ್ನಿ ಎಲ್ಲ, ಸ್ವಲ್ಪ ತೊಗರಿಬೇಳೆ, ಆಮೇಲೆ ಕರ್ಬೇವಿನ ಸೊಪ್ಪಿರಲಿಲ್ಲ ಮನೆಗೆ, ಅದು ಸ್ವಲ್ಪ ಅಲ್ಲೇ ತೊಗೊಂಡು ಬಂದೆ. ಮತ್ತು ಬೆಳ್ಳುಳ್ಳಿ ಕೂಡ ಒಂದೆರಡು ಹಾಕಿದ್ದಾರೆ, ತರಕಾರಿ ಕೂಡ ಹಾಕಿದ್ದಾರೆ. ಮನೆಯಲ್ಲಿ ಜಾಸ್ತಿ ತೊಗೊಂಡು ಬಂದಿದ್ರು ಅಂತ ಅತ್ತೆ ಆಗಲಿ ಅಮ್ಮ ಆಗಲಿ ಹೀಗೆ ಅನಿಸುತ್ತೆ, ಊರಿಗೆ ಹೋದಾಗೆಲ್ಲ ಕೊಟ್ಟು ಕಳಿಸ್ತಾರೆ. ಮತ್ತು ಸ್ವಲ್ಪ ತೆಂಗಿನಕಾಯಿ ಸಿಕ್ಕಾಪಟ್ಟೆ ರೇಟು, 4 ತೆಂಗಿನಕಾಯಿ ಕೂಡ ತೊಗೊಂಡು ಬಂದೆ. ಅಷ್ಟೇ ಫ್ರೆಂಡ್ಸ್. ಗೈಸ್, ಇದಷ್ಟೇ ವೀಡಿಯೋ ಆಗಿರುತ್ತೆ, ಹಬ್ಬದ್ದು ಸ್ಪೆಷಲ್, ಹಬ್ಬದ ವಿಶೇಷ ಏನೇನಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕಂತ ಹೇಳಿ. ನಂದು ಸ್ಯಾರಿ ಕಲೆಕ್ಷನ್ಸು ಮತ್ತು ಬ್ಲೌಸ್ದು, ಅಂದರೆ ಸಿಂಪಲ್ಲಾಗಿ, ನಾನೆಲ್ಲ ತುಂಬ ರಿಚ್ ಅಲ್ಲಪ್ಪ, ನಾವು ಸಿಂಪಲ್ಲಾಗಿ ನಾವು ಏನು ಸ್ಟಿಚ್ ಮಾಡಿಸ್ತೀವೋ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ್ದಾದ್ರು ಬೇರೆ ಬ್ಲಾಗ್ಸ್ ಯಾವ್ದಾದ್ರು ಬೇಕಿದ್ದರೆ, ಬೇರೆ ಟಾಪಿಕ್ ಬಗ್ಗೆ ಯಾವ್ದಾದ್ರು ಬೇಕಿದ್ದರೆ ಹೇಳಿ, ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟು. ಓಕೆ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಎಲ್ಲರೂ ಆರಾಮಾಗಿ ಖುಷಿಯಾಗಿರಿ. ಬಾಯ್.